ರಾಜ್ಯಪಾಲರಾದಂಥ ಮಾನ್ಯ ತಾವರ್ ಚಂದ್ ಗೆಹ್ಲೋಟ್ ಅವರೇ, ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಗೋವಿಂದರಾಜು ಅವರೇ, ಕರ್ನಾಟಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ರಾಜ್ ಸಿಂಗ್ ಅವರೇ, ಆಯುಕ್ತರಾದಂಥ ಶ್ರೀ ಚೇತನ್ ಅವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಪ್ರಶಸ್ತಿ ಪುರಸ್ಕೃತರಾದಂಥ ಎಲ್ಲ ಪುರಸ್ಕೃತರೇ, ಇತರ ಎಲ್ಲ ಬಂಧುಗಳೇ, ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಗೋವಿಂದರಾಜು ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿ ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಸ್ವತಃ ಕ್ರೀಡಾಪಟುವಾಗಿದ್ದಂಥವ್ರು. ಹಾಗಾಗಿ ಅವರಿಗೆ ಕ್ರೀಡೆ ಬಗ್ಗೆ ಸ್ವಾಭಾವಿಕವಾಗಿ ಆಸಕ್ತಿ ಇರಲೇಬೇಕು. ಅವರು ಕ್ರೀಡಾಪಟುವಾಗಿ ಮಾತನಾಡಿದ್ದಾರೆ. ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ನಾನು ಈ ರಾಜ್ಯದ ಕ್ರೀಡಾ ಸಚಿವನಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಲಿಂಪಿಕ್ ಸಂಸ್ಥೆ KOA ಪ್ರಶಸ್ತಿ ಪುರಸ್ಕೃತರಿಗೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಇನ್ನೂ ಎತ್ತರಕ್ಕೆ ಹೋಗಲಿ, ಆಯಸ್ಸು ಆರೋಗ್ಯ ಎಲ್ಲ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಒಲಿಂಪಿಕ್ ಸಂಸ್ಥೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ 1958ರಲ್ಲಿ ಪ್ರಾರಂಭ ಆಗಿ ಇಲ್ಲಿವರೆಗೂ ನಡ್ಕೊ ಬರ್ತಾ ಇದೆ. ಗೋವಿಂದರಾಜು ಅಧ್ಯಕ್ಷನಾದ ಮೇಲೆ ಒಲಿಂಪಿಕ್ ಸಂಸ್ಥೆ ಹೆಚ್ಚು ಕ್ರಿಯಾಶೀಲವಾಗಿದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಒಲಿಂಪಿಕ್ ಸಂಸ್ಥೆಗೆ ಒಂದು ಸ್ವತಂತ್ರ ಕಟ್ಟಡ ಬೇಕು ಅಂತೇಳಿ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ಆಮೇಲೆ ಅದನ್ನು ನಾನೇ ಉದ್ಘಾಟನೆ ಮಾಡಿದೆ. ಆಮೇಲೆ ನಾನೇ ಶಂಕುಸ್ಥಾಪನೆ ಮಾಡಿದೆ, ನಾನೇ ಉದ್ಘಾಟನೆನೂ ಕೂಡ ನಾನೇ ಮಾಡಿದೆ. ಬಹಳ ಸುಂದರವಾದಂಥ ವಿಶಾಲವಾದಂಥ ಕಟ್ಟಡವನ್ನು ಕಟ್ಟಿದ್ದಾರೆ. ಇಡೀ ದೇಶದಲ್ಲಿ ಆಂಧ್ರ ಮತ್ತು ಕೇರಳ ಬಿಟ್ಟರೆ ಕರ್ನಾಟಕದಲ್ಲೇ ಸ್ವಂತ ಕಟ್ಟಡ ಇರ್ತಕ್ಕಂಥದ್ದು. ಆಂಧ್ರದದ್ದು ಕೇಳಿದೆ,
ಗೋವಿಂದರಾಜುಗೆ, ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಅಂತೇಳಿ. ಅಲ್ಲಿ ಸಣ್ಣ ಸಣ್ಣ ಬಿಲ್ಡಿಂಗ್ಗಳಿದಾವಂತೆ, ಇಲ್ಲಿ ದೊಡ್ಡ ಬಿಲ್ಡಿಂಗನ್ನೇ ಕಟ್ಟಿಬಿಟ್ಟಿದ್ದಾರೆ. ದೊಡ್ಡ ಬಿಲ್ಡಿಂಗನ್ನೇ ಕಟ್ಟಿದ್ದಾರೆ. ಆದ್ದರಿಂದ ಗೋವಿಂದರಾಜು ಭಾಳ ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯಕ್ತಿ. ಮತ್ತು ಒಲಿಂಪಿಕ್ ಸಂಸ್ಥೆ ಎಲ್ಲ ಕ್ರೀಡೆಗಳನ್ನು ಉತ್ತೇಜನ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ಕ್ರೀಡೆ ಕರ್ನಾಟಕದಲ್ಲಿ ಬೆಳೀತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.